ಇವತ್ತು ಬುದ್ಧ ಪೌರ್ಣಿಮೆ ಅಂತ ಒಂದ್ ದಿವಸ ಕರೆದ್ರೆ ಇವತ್ತು ಗುರು ಪೌರ್ಣಿಮೆ ಅಂತ ಕರಿತೀವಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾರು ಗುರುಗಳಾಗಿರ್ತಾರೋ ಅವ್ರನ್ನ ನೆನೆಸ್ಕೊಂಡು ಅವರಿಗೆ ಇರುವಾಗಲೇ ನಾವೇನು ಗುರುಗೆ ಒಂದು ದಕ್ಷಿಣೆ ಕೊಡಬೇಕು ಅಥವಾ ಗುರುವಿನ ಮಾತನ್ನ ಏನು ಕೇಳಬೇಕು, ಅವ್ರ ಸಾಧನೆ ಏನು ಮಾಡಿದರೆ ಅದನ್ನು ಗುರುತಿಸೋದೇ ಗುರುವಿನ ಕೆಲಸ. ಗುರುಗಳನ್ನ ಶಿಷ್ಯಂದಿರು ಎಲ್ಲರೂ ಸೇರಿ ಏನಿವತ್ತು ಗುರು ಪೌರ್ಣಿಮೆ ಅಂತ ಮಾಡ್ತಾರೆ, ಅವರ ಪ್ರೀತಿ ಪಾತ್ರರೆಲ್ಲರೂ ಸೇರಿ ಗುರುಗಳಿಗೆ ನಮನ ಸಲ್ಲಿಸದೆ ಅವರ ಕರ್ತವ್ಯ ಆಗಿದೆ. ಇವತ್ತು ಗಣೇಶ ಒಂದು ಗುರುಗಳ ಹತ್ರ, ವ್ಯಾಸ ಮಹರ್ಷಿಗಳ ಹತ್ರ ಒಂದು ಪುಸ್ತಕ ಬರಿತಾ ಇರುವಾಗ ಒಂದು ಮಾತು ಹೇಳ್ತಾರೆ, ಸ್ವಾಮಿ ಇಷ್ಟೆಲ್ಲ ನಾವು ಬರ್ಸಿದ್ದೀರಾ, ಇದನ್ನ ಕೊನೆ ಅರ್ಥ ಹೇಳಿ, ನಾನು ಬುಕ್ ಓದ್ಲಿಕ್ಕೆ ಪ್ರಯೋಜನ ಆಗ್ತಾ ಇಲ್ಲ, ಟೈಮ್ ಆಗ್ತಾ ಇಲ್ಲ ಅಂತ. ಅವಾಗ ಒಂದು ಮಾತು ಹೇಳ್ತಾರೆ ವೇದವ್ಯಾಸರು, ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಯಾರಿಗೆ ನಾವು ಒಳ್ಳೇದನ್ನು ಮಾಡ್ತೀವೋ ಅದೇ ದೊಡ್ಡ ಕೆಲಸ. ನಾವು ನೂರಾರು ಬುಕ್ ಓದಿ ಅದರಿಂದ ಏನು ಭ್ರಮೆ ಇರ್ತೀವೋ ಅದಕ್ಕಿಂತ ನಾವು ಕೃತಿಯಲ್ಲಿ ಯಾರಿಗೆ ಒಳ್ಳೇದು ಮಾಡ್ತೀವೋ ಅದೇ ಪರೋಪಕಾರ, ಯಾರಿಗೆ ಮಾಡ್ತೀವೋ ಅದೇ ಪುಣ್ಯ, ಯಾರಿಗೆ ಪರಪೀಡನಂ, ಯಾರಿಗೆ ತೊಂದರೆ ಕೊಡ್ತೀವೋ ಅದೇ ದೊಡ್ಡ ಪೀಡನೆ ಆಗುತ್ತದೆ ಅಂತ ವೇದವ್ಯಾಸರಿಗೆ ಗಣೇಶ ಅವಾಗ್ಲೇನೆ ಹೇಳಿದ್ದಾರೆ. ಇವತ್ತು ಗುರು ಪೂರ್ಣಿಮೆಗೆ ನಮ್ಮ ಡಾಕ್ಟರ್ ಬಾಲಗಂಗಾಧರನಾಥ್ ಸ್ವಾಮೀಜಿಯವರು ನಮ್ಮ ಗುರುಗಳು. ಇವತ್ತು ಬಾಲಗಂಗಾಧರನಾಥ್ ಸ್ವಾಮೀಜಿಯವರು ಏನು ಸಾಧನೆ ಮಾಡಿದ್ದಾರೆ ಅಂತ ನಮ್ಮ ಕರ್ನಾಟಕ ಅಲ್ಲ, ದೇಶ ಅಲ್ಲ, ಪ್ರತಿಯೊಬ್ಬ ಪರ್ಸನ್ಗೂ ಗೊತ್ತಿದೆ. ಇವತ್ತು ನಮ್ಮ ಏನು ಗುರು ಪೂರ್ಣಿಮೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ, ಕುಂಬಳಗೂಡು ಶಾಖಾ ಮಠದಲ್ಲಿ ನಡೀತಾ ಇದೆ. ಇವತ್ತಿನ ನನ್ನ ಎಲ್ಲಾ ಶಿಷ್ಯರನ್ನ ನೋಡಿದಾಗ, ಎಲ್ಲಮ್ಮ ಮಾಧ್ಯಮ ವರ್ಗದವ್ರು ನೋಡಿದಾಗ ನನಗೆ ಇನ್ನೂ ಹೆಚ್ಚಿನ ಶಕ್ತಿ ಬೇಕಾಗುತ್ತೆ. ಈಗ ಏನು ಶಕ್ತಿ ಇದೆಯೋ ಅದನ್ನ ಇನ್ನೂ ಶಕ್ತಿ ಕೊಡ್ಲಿ ಅಂತ ಎಲ್ಲರೂ ಬಂದು ಪ್ರಾರ್ಥನೆ ಮಾಡಿದ್ದಾರೆ. ಇವತ್ತು ಕಾಲಭೈರವ ಆಗಿರ್ಬೋದು, ನಮ್ಮ ಗಣಪತಿ ಆಗಿರ್ಬೋದು, ಎಲ್ಲ ದೇವತೆಗಳು ಸಹ ಪೂಜೆ ಮಾಡಿದೀವಿ. ಇವತ್ತು ಆ ಪೂಜೆ ಫಲ ನಮ್ಮ ಎಲ್ಲ ಶಿಷ್ಯ ವರ್ಗದವರಿಗೆ ಮತ್ತು ಕರ್ನಾಟಕದಾದ್ಯಂತ ಯಾರು ನೋಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಗುರು ವೇದವ್ಯಾಸರಾಗ್ಲಿ, ಅವರವರ ಗುರುಗಳು ಅವ್ರಿಗೆ ಆಶೀರ್ವಾದ ಮಾಡ್ಲಿ. ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿ ಅವರು ಯಾರು ಇವತ್ತು ದುಃಖದಲ್ಲಿದ್ದಾರೋ, ಯಾರು ಇವತ್ತು ಎಜುಕೇಶನ್ ಇಲ್ವೋ, ಯಾರಿಗೆ ಏನು ಆರೋಗ್ಯ ಇಲ್ವೋ, ಯಾರಿಗೆ ಅನ್ನ ಇಲ್ವೋ, ಅನ್ನ, ಅಕ್ಷರ, ಆರೋಗ್ಯ ಈ ಮೂರನ್ನು ಕೊಡ್ತಿರ್ತಕ್ಕಂಥದ್ದು ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ್ ಸ್ವಾಮೀಜಿಯವರು. ಇವತ್ತು ಅವರ ಹೆಸರು ಹೇಳ್ಕೊಂಡು ನಾವು ಅನೇಕ ಸಾಧು ಸನ್ಯಾಸಿಗಳಾಗಿರ್ಬೋದು, ಅಧಿಕಾರಿ ವರ್ಗದವರಾಗಿರ್ಬೋದು, ಇವತ್ತು ಪ್ರಾಂಶುಪಾಲರುಗಳಾಗಿರ್ಬೋದು, ವಿದ್ಯಾರ್ಥಿಗಳು ಇವತ್ತು 1.5 ಲಕ್ಷ ಜನ ವಿದ್ಯಾರ್ಥಿಗಳೇ ಇದ್ದಾರೆ. ಇವತ್ತು ನಮ್ಮ ಸಂಸ್ಥೆ ಎಲ್ಲ ಸೇರಿದ್ರೆ 25ರಿಂದ 30,000 ಜನ ಎಂಪ್ಲಾಯೀಸೇ ಇದ್ದಾರೆ. ಇವತ್ತೆಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಡಾಕ್ಟರ್ ಬಾಲಗಂಗಾಧರನಾಥ್ ಸ್ವಾಮೀಜಿ ಅವ್ರನ್ನ ಬೆಳಗ್ಗೆಯಿಂದ ಅಭಿಷೇಕ ಎಲ್ಲ ಮಾಡಿ ಅವರ ಮೂರ್ತಿಗೆ, ನನಗಿಷ್ಟವಾದಂತಹ ಮೂರ್ತಿ ಬಾಲಗಂಗಾಧರನಾಥ್ ಸ್ವಾಮೀಜಿಯವರು, ಅವರ ಆಶೀರ್ವಾದ ಪಡೆದಿದ್ದೀವಿ. ಮತ್ತು ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿ ಪೂಜೆನೂ ಸಹ ಮಾಡಿದ್ದೀವಿ. ಇವತ್ತು ಎಲ್ಲ ದೇವತೆಗಳು ಸಹ, ಗುರುಗಳಿಗೆ ಯಾರು ಇಲ್ದೆಲೆ ಇರತಕ್ಕಂಥ ದೇವರೇ ಇಲ್ಲ, ಪ್ರತಿಯೊಬ್ಬರು ಗುರು ಮುಹೂರ್ತ ಬೇಕೇ ಬೇಕು. ಅದೇ ರೀತಿ ಇವತ್ತು ನಮ್ಮನ್ನೆಲ್ಲ ಕಾಯ್ತಾ ಇರತಕ್ಕಂಥದ್ದು ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ್ ಸ್ವಾಮೀಜಿಯವರು. ಅವರು ಏನು ಅನ್ನ, ಅಕ್ಷರ, ಆರೋಗ್ಯ ಎಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ಉಪಯೋಗಿಸ್ಕೊಂಡಿದೀವಿ. ಅದ್ರ ಜೊತೆಗೆ ವಿದ್ಯಾದಾನದಲ್ಲಿ ಇವತ್ತು ಡಾಕ್ಟರ್ಗಳಾಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಎಲ್ಲಾ ವಿಧವಾದ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿ ಹೋಗಿದ್ದಾರೆ. ಆ ಗುರುಗಳನ್ನ ನಾವು ಮರೆಯೋದುಂಟ? ಇವತ್ತು ಎಲ್ಲರೂ ಸೇರಿ ಶಿಷ್ಯ ವರ್ಗದವರು ಅವ್ರನ್ನ ಬಹಳ ಭಕ್ತಿಯಿಂದ ಪೂಜೆ ಮಾಡಿ ಅವ್ರಿಗೆ ಆದ ಕೃತಜ್ಞತೆಯನ್ನ ನಾವೆಲ್ಲರೂ ಸಹ ಸಲ್ಲಿಸಿದ್ವಿ.